ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೊರೋನಾ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕ ಸ್ಥೈರ್ಯ ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಉಡುಪಿ ಕುತ್ಪಾಡಿಯ SDM ಕಾಲೇಜ್ ಆಫ್ ಆಯುರ್ವೇದ ಮತ್ತು ಆಸ್ಪತ್ರೆಯ ದ್ರವ್ಯಗುಣ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಫೈಜಲ್. ಕೊರೋನಾ ವೈರಸ್ ಎಂದರೆ ಸಾಮಾನ್ಯ ವೈರಸ್ಗಳ ಒಂದು ಗುಂಪು. ವೈರಸ್ಗಳ ಮೇಲೆ ಕಿರೀಟದಂತಹ ವಿನ್ಯಾಸವಿರುವ ಕಾರಣದಿಂದಾಗಿ ಹೀಗೆ ಹೆಸರಿಡಲಾಗಿದೆ. ಇದು ಸಾಮಾನ್ಯ ಶೀತದಂತಹ ಲಘು ಪ್ರಮಾಣದಿಂದ ಮಧ್ಯಮ ಪ್ರಮಾಣದ ಮೇಲ್ಭಾಗದ ಶ್ವಾಸಕೋಶದ ಸೋಂಕನ್ನು ಉಂಟು ಮಾಡಬಹುದು. ಆದರೆ ಇದು ಕೆಲವೊಂದು ಸಲ ತೀವ್ರ ರೀತಿಯ ನ್ಯುಮೋನಿಯಾ ಮತ್ತು ಬ್ರಾಂಕೈಟಿಸ್ ಕೂಡ ಉಂಟು ಮಾಡಬಹುದು. ಹೃದಯ ಹಾಗೂ ಶ್ವಾಸಕೋಶ ಕಾಯಿಲೆ ಇರುವವರಲ್ಲಿ, ದುರ್ಬಲ ಪ್ರತಿರೋಧಕ ಶಕ್ತಿ ಇರುವವರಲ್ಲಿ, ವಯಸ್ಸಾದವರಲ್ಲಿ ಇದು ಸಾವನ್ನು ಉಂಟು ಮಾಡಬಹುದು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಅವರಾಗಿಯೇ ಚೇತರಿಸಿಕೊಳ್ಳುತ್ತಾರೆ. ಈ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಲಭ್ಯವಿರುವುದಿಲ್ಲ. ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಬಹುದು. ಸದ್ಯಕ್ಕೆ ನಮ್ಮ ಮುಂದೆ ಇರುವ ದಾರಿಯೆಂದರೆ ನಮ್ಮಲ್ಲಿರುವ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಂದೊಂದು ರೀತಿಯ ಭಯದಿಂದ ಬದುಕುತ್ತಿದ್ದೇವೆ. ಇದಕ್ಕೆ ಇನ್ನೊಂದು ಕಾರಣ ಕೊರೋನಾ ಎಂದರೆ ತಪ್ಪಾಗಲಾರದು. ಈ ರೋಗ ನಮ್ಮನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಒಂದಷ್ಟು ಮುಂಜಾಗ್ರತೆಯೊಂದಿಗೆ ಧೈರ್ಯ ಜೊತೆಗೆ ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ. ಕೊರೋನಾ ನಮ್ಮನ್ನು ಬಾಧಿಸಿದೆ ಎಂದಾಕ್ಷಣವೇ ನಮ್ಮ ಸುತ್ತಮುತ್ತಲಿನ ಜನ ಭಯಗೊಳ್ಳುತ್ತಾರೆ. ಅವರು ನಮ್ಮಿಂದ ದೂರವಿರುವ ಪ್ರಯತ್ನವನ್ನೂ ಮಾಡುತ್ತಾರೆ. ಅವರು ನಮ್ಮನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತದೆ. ದಿಢೀರ್ ಆಗಿ ಎದುರಾಗುವ ಈ ಸನ್ನಿವೇಶಗಳು ರೋಗಿಗಳ ಮೇಲೆ ಮಾನಸಿಕ ಪರಿಣಾಮವನ್ನು ಬೀರುತ್ತದೆ. ನಾಲ್ಕು ಗೋಡೆಗಳ ನಡುವೆ ಎಲ್ಲರಿಂದ ದೂರವಾಗಿ ಬದುಕುವುದು ಅಷ್ಟು ಸುಲಭವಲ್ಲ. ಈ ವೇಳೆ ರೋಗಿಗಳಿಗೆ ಎಲ್ಲವನ್ನೂ ಎದುರಿಸುವ ಮಾನಸಿಕ ಸ್ಥೈರ್ಯ ಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ನಮ್ಮವರು ಎನ್ನುವರೇ ಹೆದರಿ ದೂರದಲ್ಲಿರುತ್ತಾರೆ. ಸಾಮಾನ್ಯವಾಗಿ ದೇಹದಲ್ಲಿ ಏನಾದರೂ ಸಮಸ್ಯೆ ಕಾಣಿಸುವಾಗ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿ ಗುಣಪಡಿಸುತ್ತೇವೆ. ಆದರೆ ಕೊರೋನಾ ಹಾಗಲ್ಲ. ಅದು ಕೇವಲ ದೇಹಕ್ಕೆ ಮಾತ್ರವಲ್ಲದೆ ಮಾನಸಿಕವಾಗಿಯೂ ರೋಗಿಗಳನ್ನು ಜರ್ಜರಿತರಾಗಿ ಮಾಡಿಬಿಡುತ್ತದೆ. ಇಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಚಾರವೇನೆಂದರೆ, ಕಾಯಿಲೆ ಬಂತೆಂದು ತಲೆ ಕೆಡಿಸಿಕೊಳ್ಳದೆ ಅದಕ್ಕೆ ಚಿಕಿತ್ಸೆ ಪಡೆಯುತ್ತಾ ಕಾಯಿಲೆಯನ್ನು ಮರೆತು ಖುಷಿಯಾಗಿ ಬದುಕುವುದನ್ನು ರೂಢಿಸಿಕೊಳ್ಳಬೇಕು. ಅನಗತ್ಯ ಆಲೋಚನೆ ಮಾಡುತ್ತಾ ಇನ್ನಷ್ಟು ನೋವುಗಳು ಮೈಮೇಲೆ ಎಳೆದುಕೊಳ್ಳಬಾರದು. ಈಗ ಕೊರೋನಾ ಕಾಲದಲ್ಲಿ ಮನಸ್ಸಿನ ಮೇಲೆ ಆಗಬಲ್ಲ ಪರಿಣಾಮಗಳು ಹಾಗೂ ಅದರ ಉಪಶಮನದ ಬಗ್ಗೆ ತಿಳಿದುಕೊಳ್ಳುವ. ಈ ಭೂಮಿಯಲ್ಲಿ ಮಾನವನ ಸೃಷ್ಟಿಯಿಂದ ಅದೆಷ್ಟು ಘನಘೋರ ಪ್ರಾಕೃತಿಕ ಸಂಘರ್ಷಗಳನ್ನು ಎದುರಿಸುತ್ತಾ ಬದುಕಿ ಬಾಳಿರುತ್ತೇವೆ. ನಮ್ಮ ಪೂರ್ವಜರು ಭೂಕಂಪ, ಉಲ್ಕಾಪಾತ, ಕ್ಷಾಮ, ಅತಿವೃಷ್ಟಿ, ಅನಾವೃಷ್ಟಿಯಂತಹ ಸಂದರ್ಭಗಳನ್ನು ಯಶಸ್ವಿಯಾಗಿ ಎದುರಿಸಿರುತ್ತಾರೆ. ಶತಮಾನದ ಹಿಂದೆ ಜಗತ್ತನ್ನು ಕಾಡಿದ ಪ್ಲೇಗು ಎನ್ನುವ ಮಹಾಮಾರಿ ಅದೆಷ್ಟು ಲಕ್ಷಗಟ್ಟಲೆ ಜೀವಗಳನ್ನು ಬಲಿ ಪಡೆಯಿತು. ಆದರೆ ಇಂದು ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದ ಕೋವಿಡ್-19 ಎನ್ನುವ ಕಾಯಿಲೆಯು ಇತರ ಎಲ್ಲಕ್ಕಿಂತಲೂ ವಿಶಾಲವಾಗಿ ಚಾಚಿ ಸಂಪೂರ್ಣ ಮನುಕುಲವನ್ನು ನಲುಗಿಸಿ ಪ್ರಪಂಚವನ್ನು ಸ್ತಬ್ಧಗೊಳಿಸಿಬಿಟ್ಟಿದೆ. ಈ ಆಘಾತದಿಂದ ಚೇತರಿಸಿಕೊಳ್ಳಲು ನಮಗೆ ವರುಷಗಳೇ ಬೇಕಾದೀತು. ಸ್ವಚ್ಛಂದವಾಗಿ ಸಾಗುತ್ತಿದ್ದ ಮಾನವನ ಜೀವನ ಶೈಲಿ ಇಂದು ದಿಕ್ಕು ದೆಸೆಯಿಲ್ಲದೆ ಅನಿಶ್ಚಿತತೆಯ ಸುಳಿಯಲ್ಲಿ ಸಿಲುಕಿ ನಲುಗಿ ಹೋಗಿದೆ. ಮಾನವ ಮಾನಸಿಕವಾಗಿ ಬೆಂದು ನೊಂದು ಕುಗ್ಗಿ ಹೋಗಿದ್ದಾನೆ. ಕೊರೋನಾ ವೈರಸ್ ಎನ್ನುವ ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಒಂದು 6 ಅಡಿ ಎತ್ತರದ ಮನುಷ್ಯನನ್ನು ಅಕ್ಷರಶಃ ಬೆಚ್ಚಿ ಬೀಳಿಸಿದೆ.
ಇಂತಹ ಕ್ರೂರ ವೈರಸ್ನ ದಾಳಿಗೊಳಗಾದ ಸ್ಥಿತಿಯನ್ನು ದಿನನಿತ್ಯ ನೋಡಿರುವ ನಮ್ಮ ಮನೋಸ್ಥಿತಿಯನ್ನು ವಿಮರ್ಶಿಸಿದರೆ ನಮಗೆ ಗೋಚರವಾಗುತ್ತದೆ. ವೈರಸ್ ದಾಳಿಗೆ ಒಳಗಾದ ರೋಗಿಗೆ ದೈಹಿಕವಾಗಿ ಕಾಡುವುದಕ್ಕಿಂತ ಮಿಗಿಲಾಗಿ ಮಾನಸಿಕವಾಗಿ ಹಾನಿ ಉಂಟಾಗಿದೆ. ರೋಗಿಯನ್ನು ಇತರರು ಅನಿವಾರ್ಯವಾಗಿ ನೋಡುವ ದೃಷ್ಟಿಯಿಂದ ರೋಗಿಯ ಮನಸ್ಸಿನಲ್ಲಿ ಅಸ್ಪೃಶ್ಯತೆಯ ಮನೋಭಾವನೆ ಸಹಜವಾಗಿ ಮೂಡುತ್ತಿದೆ. ಕೊರೋನಾಕ್ಕೆ ಯಶಸ್ವಿಯಾಗಿ ಸೂಕ್ತ ಔಷಧ ಅನ್ವೇಷಣೆ ಆಗದೇ ಇರುವುದರಿಂದ ಮನಸ್ಸಿನಲ್ಲಿ ಒಂದು ಭಯದ ಛಾಯೆ ಮಡುಗಟ್ಟಿ ಈ ವ್ಯಾಧಿಯನ್ನು ತಡೆಗಟ್ಟುವುದು ಅಸಾಧ್ಯ ಎಂಬ ಮನೋಸ್ಥಿತಿಗೆ ನಮ್ಮನ್ನು ತಳ್ಳುತ್ತವೆ. ಈ ಸಾಂಕ್ರಾಮಿಕ ರೋಗದ ಕಾಲದಲ್ಲಿ ಅನುಸರಿಸಿರುವ ಎಚ್ಚರಿಕೆ ಕ್ರಮಗಳ ಪರಿಣಾಮ ಸಂಪೂರ್ಣ ವ್ಯಾವಹಾರಿಕ ಉದ್ಯೋಗ ಸ್ತಬ್ಧಗೊಂಡಿರುವುದರಿಂದ ಸಹಜವಾಗಿ ಎಲ್ಲರೂ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುತ್ತಾರೆ. ಇದರಿಂದಾಗಿ ಪ್ರತಿಯೋರರಲ್ಲೂ ಆರ್ಥಿಕ ಸಂಕಷ್ಟ ತಲೆದೂರಿದೆ. ಮಾನವ ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಭದ್ರತೆ ನೆಮ್ಮದಿ ನಷ್ಟವಾದಾಗ ಉಗ್ರ ಸ್ವರೂಪವನ್ನು ತಾಳ್ಕೊಳ್ತಾನೆ. ತನ್ನ ಸ್ಥಿಮಿತ ಕಳೆದುಕೊಂಡು ಪ್ರತಿ ವಿಚಾರದಲ್ಲೂ ಸಿಡಿಮಿಡಿಗೊಳ್ಳುತ್ತಾನೆ. ಕ್ಷಣ ಕ್ಷಣಕ್ಕೂ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುತ್ತಲೇ ಬದುಕಬೇಕಾದ ಪರಿಸ್ಥಿತಿಯಿಂದಾಗಿ ನೆಮ್ಮದಿಯ ನಿದ್ರೆಗೂ ಅವಕಾಶವಿಲ್ಲದೆ ಪರಿತಪಿಸುತ್ತಾನೆ. ಆರೋಗ್ಯಕರ ನಿದ್ದೆ ಇಲ್ಲದೆ ತೊಂದರೆ ಪಡುತ್ತಾನೆ. ಈ ಸಂದರ್ಭದಲ್ಲಿ ಹಸಿವು ವೃದ್ಧಿಯಾಗಿ ಅತಿಯಾದ ಆಹಾರ ಸೇವಿಸಬೇಕೆಂದು ಹಂಬಲಿಸುತ್ತಾನೆ. ತನ್ನ ದೌರ್ಬಲ್ಯದಿಂದಾಗಿ ತನ್ನ ಅವಲಂಬಿತರ ಕುಟುಂಬದ ಗತಿ ಏನಾದೀತು ಅನ್ನುವ ಭಯ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ಅತಿಯಾಗಿ ಕಾಡಬಹುದು. ರೋಗಕ್ಕೆ ತುತ್ತಾದ ವ್ಯಕ್ತಿಯು ಇತರರಿಂದ ಪ್ರತ್ಯೇಕವಾಗಿ ದೀರ್ಘಕಾಲದವರೆಗೆ ವಾಸಿಸುವ ಅನಿವಾರ್ಯತೆಯಿಂದ ಆತನಲ್ಲಿ ಒಂಟಿತನ ಅನುಭವವಾಗುತ್ತದೆ. ತನ್ನ ಮಾನಸಿಕ ವೇದನೆಯನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಅವಕಾಶವು ಆತನಿಗೆ ಇರುವುದಿಲ್ಲ. ಸಹಜವಾಗಿ ಈ ರೋಗದ ಬಗ್ಗೆ ಭಯ ಆತನನ್ನು ಬೆಚ್ಚಿ ಬೀಳಿಸುವಂತೆ ಮಾಡುತ್ತದೆ. ಸಂಭವಿಸಿದ ಜೀವಹಾನಿಯ ಬಗ್ಗೆ ಅರಿತು ಇತರ ರೋಗಿಗಳಲ್ಲಿ ಜೀವಭಯ ಕಾಣಬಹುದು. ಈ ಸಂದರ್ಭದಲ್ಲಿ ಪರಿಹಾರ ಕಾಣದೆ ಆತ್ಮಹತ್ಯೆ ಪ್ರಯತ್ನಿಸುವ ಸಾಧ್ಯತೆ ಇದೆ. ಮಾನಸಿಕವಾಗಿ ತನ್ನ ಪರಿಸ್ಥಿತಿ ಬಗ್ಗೆ ವಿಷಾದಿಸಬಹುದು. ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆಯೂ ಬರಬಹುದು. ಇವೆಲ್ಲವೂ ಸಮಸ್ಯೆಗಳಾದರೆ ಸಮಸ್ಯೆಗೆ ಪರಿಹಾರ ಖಂಡಿತ ಇದ್ದೇ ಇದೆ. ಪರಿಹರಿಸಲಾಗದ ಸಮಸ್ಯೆ ಯಾವುದೂ ಇಲ್ಲ ಎಂದು ಧೈರ್ಯವಾಗಿ ಎದುರಿಸುವುದೇ ಎಲ್ಲ ಸಮಸ್ಯೆಗೆ ಪರಿಹಾರ. ಧೈರ್ಯಂ ಸರ್ವತ್ರ ಸಾಧನಂ. ಇಂತಹ ಸಾಂಕ್ರಾಮಿಕ ಕಾಲದಲ್ಲಿ ನಾವು ಪಾಲಿಸಬೇಕಾದ ಆಚಾರ ವಿಚಾರದ ಬಗ್ಗೆ ಇನ್ನು ಚರ್ಚಿಸೋಣ. ಸರ್ವಪ್ರಥಮವಾಗಿ ನಮ್ಮ ಮನೋಬಲವನ್ನು ನಾವು ವೃದ್ಧಿಸಿಕೊಳ್ಳಬೇಕು. ನಮ್ಮ ಮೇಲೆ ನಾವು ವಿಶ್ವಾಸ ಬೆಳೆಸಿಕೊಳ್ಳಬೇಕು. ಕೊರೋನಾ ಎಂದರೆ ಅದೊಂದು ವ್ಯಾಧಿ, ಅದನ್ನು ಗೆಲ್ಲಬಲ್ಲೆವು ನಾವು ಎಂಬ ಧೈರ್ಯದಿಂದ ರೋಗ ಬಗ್ಗೆ ಇರುವ ಭಯವನ್ನು ದೂರ ಮಾಡಬೇಕು. ನಮ್ಮ ದೈನಂದಿನ ದಿನಚರಿಯನ್ನು ಕ್ರಮಬದ್ಧವಾಗಿ ಪಾಲಿಸಬೇಕು. ಅದೇನೆಂದರೆ ಸಮತೋಲನ ಆಹಾರ ಸೇವನೆ ಹಾಗೂ ಕುದಿಸಿದ ನೀರನ್ನು ಮಾತ್ರ ಸೇವಿಸಬೇಕು. ಯೋಗ ವ್ಯಾಯಾಮದಂತಹ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ನಮ್ಮ ಹಿರಿಯರು, ಪೋಷಕರು, ಕುಟುಂಬರೊಡನೆ ಅವರ ಸಂಪೂರ್ಣ ಆರೈಕೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದು ಉತ್ತಮ ಹವ್ಯಾಸ. ಮನೆಯಲ್ಲಿ ನಮ್ಮ ಮಕ್ಕಳೊಡನೆ ಬೆರೆತು ಅವರಿಗೆ ಉತ್ತಮ ಮಾರ್ಗದರ್ಶನ ನೀಡುವುದರಲ್ಲಿ ಮುತುವರ್ಜಿ ವಹಿಸಬೇಕು. ಉತ್ತಮ ಸ್ನೇಹಿತರು ಹಾಗೂ ಬಂಧುಗಳ ಜೊತೆಗೆ ದೂರವಾಣಿ ಮೂಲಕ ಸಂಪರ್ಕದಲ್ಲಿರಬೇಕು. ಮದ್ಯ, ಬೀಡಿ, ಸಿಗರೇಟು ಅಂತಹ ದುಷ್ಟಗಳಿಂದ ದೂರವಿದ್ದು ಸಂಸ್ಕಾರವಂತರಾಗಿ ಬಾಳಬೇಕು. ಇತರರೊಡನೆ ದೈಹಿಕ ಅಂತರ ಸದಾ ಕಾಪಾಡಬೇಕು. ರೋಗ ನಿರೋಧಕ ಗುಣಗಳುಳ್ಳ ಪ್ರಕೃತಿದತ್ತ ಗಿಡಮೂಲಿಕೆಗಳನ್ನು ಹೇರಳವಾಗಿ ಬಳಸುವುದರಿಂದ ದೈಹಿಕ ಕ್ಷಮತೆಯನ್ನು ವೃದ್ಧಿಸಬಹುದು. ಕೊರೋನಾ ವಕ್ಕರಿಸಿದ ಸಮಯದಲ್ಲಿ ನಮಗೆ ಹೆಚ್ಚುವರಿ ಸಮಯವನ್ನು ಮನೆಯಲ್ಲಿಯೇ ಕಳೆಯುವ ಅವಕಾಶ ದೊರೆತುವುದರಿಂದ ಇದರ ಸದುಪಯೋಗವನ್ನು ಈ ರೀತಿ ಮಾಡಿಕೊಳ್ಳಬಹುದು. ನಮ್ಮ ಅಭಿರುಚಿ ವಿಚಾರಗಳ ಬಗ್ಗೆ ಪುಸ್ತಕ ಓದುವುದು, ಬರಹಗಳನ್ನು ಬರೆಯುವುದು, ನಮ್ಮ ಅವಶ್ಯಕತೆಯ ತರಕಾರಿಯಂತಹ ತೋಟಗಾರಿಕಾ ಬೆಳೆಗಳನ್ನು ಬೆಳೆಸುವುದು, ಸಂಗೀತ ಕೇಳುವುದರಿಂದ, ನುಡಿಸಲು ಅಭ್ಯಾಸ ಮಾಡುವುದರಿಂದ ಮನಸ್ಸನ್ನು ಉಲ್ಲಾಸಿತಗೊಳಿಸಬಹುದು. ನಮ್ಮ ಅಭಿರುಚಿಯ ತಿಂಡಿ ತಿನಿಸುಗಳನ್ನು ರುಚಿಯಾಗಿ ನಾವೇ ತಯಾರಿಸಿ ಆನಂದಿಸಬಹುದು. ನೃತ್ಯ ಅಭ್ಯಾಸ ಮಾಡುವುದರಿಂದ ದೇಹಕ್ಕೆ ಉತ್ತಮ ವ್ಯಾಯಾಮವು ದೊರಕಿದಂತೆ ಆಗುವುದು. ಹೊಲಿಗೆ, ಚಿತ್ರಕಲೆ, ಕುಸುರಿ ಕೆಲಸಗಳಂತಹ ಹವ್ಯಾಸ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಕ್ಯಾರಂ, ಚೆಸ್ನಂತಹ ಮನೆಯೊಳಗೆ ಆಡುವ ಆಟಗಳನ್ನು ಆಡಿ ಉಲ್ಲಸಿತರಾಗಬಹುದು. ಯಾವುದಾದರೂ ವಿಚಾರಗಳ ಬಗ್ಗೆ ನಮ್ಮ ಅನಿಸಿಕೆಗಳನ್ನು ಲೇಖನ ರೂಪದಲ್ಲಿ ಪ್ರಚಾರ ಮಾಡಬಹುದು.
ಇನ್ನೊಂದು ಮುಖ್ಯ ವಿಚಾರ, ನಮ್ಮನ್ನು ಕಾಡುವ ಮಹಾಮಾರಿಯ ಬಗ್ಗೆ ಕೆಲವೊಂದು ಸುದ್ದಿ ಸಂಸ್ಥೆ ಅಥವಾ ಜಾಲತಾಣದಲ್ಲಿ ಬರುವ ಸುಳ್ಳು ಮಾಹಿತಿಗಳನ್ನು ನೋಡಿ ಗಾಬರಿ ಪಡಬಾರದು. ಸತ್ಯ ಸಂಗತಿಯನ್ನು ಅರಿತು ಧೈರ್ಯವಾಗಿರಬೇಕು. ಸುಳ್ಳು ವದಂತಿಗಳಿಂದ ದೂರ ಇರಬೇಕು. ಮಾಧ್ಯಮಗಳ ವೈಭವೀಕೃತ ಸುದ್ದಿಗಳಿಂದ ದೂರ ಇರಬೇಕು. ಈ ಮೊದಲು ಹೇಳಲ್ಪಟ್ಟ ಮಾಹಿತಿಗಳು, ಅಂಕಿಅಂಶಗಳು ಎಲ್ಲವೂ ಯಾವುದೇ ಓರ್ವ ವ್ಯಕ್ತಿಗೆ ಸೀಮಿತವಾಗಿರದೆ ಮತ್ತು ಹಲವಾರು ವಿಜ್ಞಾನಿಗಳ, ವೈದ್ಯರುಗಳ, ಮನಃಶಾಸ್ತ್ರಜ್ಞರುಗಳ, ಲೇಖಕರ, ಚಿಂತಕರ ಹಾಗೂ ಅನುಭವಿಗಳ ಆವಿಷ್ಕಾರ ಹಾಗೂ ಸಾಧನೆಯ ಫಲವಾಗಿದ್ದು, ನಾವು ನಮ್ಮ ನಿತ್ಯ ಬದುಕಿನಲ್ಲಿ ಇವನ್ನೆಲ್ಲ ಚಾಚು ತಪ್ಪದೆ ಪಾಲಿಸುವುದೇ ನಮ್ಮ ಆದ್ಯ ಕರ್ತವ್ಯ. ಅನುಭವಿಗಳ ಇಂತಹ ಯಾವುದೇ ಸಲಹೆಗಳನ್ನು ನಾವು ಧಿಕ್ಕರಿಸಿ ಪಾಲಿಸದೇ ಇದ್ದರೆ ನಾವು ಸದ್ಯೋ ಭವಿಷ್ಯದಲ್ಲಿ ಅತ್ಯಂತ ಘನಘೋರ ಪರಿಣಾಮವನ್ನು ಎದುರಿಸಬೇಕಾದೀತು. ಇತ್ತೀಚಿನ ಅಂಕಿಅಂಶಗಳ ಆಧಾರದಲ್ಲಿ ಕೊರೋನಾ ವೈರಸ್ಸಿನ ಅಟ್ಟಹಾಸ ತಾತ್ಕಾಲಿಕವಾಗಿ ಕುಂಠಿತಗೊಂಡಿದ್ದರೂ ಇದು ಬೂದಿ ಮುಚ್ಚಿದ ಕೆಂಡದಂತೆ ಮತ್ತೆ ಧಗಧಗಿಸಿ ಹೊತ್ತಿಕೊಂಡು ಉರಿಯಲು ಹೆಚ್ಚು ಸಮಯ ಬೇಕಾಗಿಲ್ಲ. ಮನುಕುಲದ ಅಜಾಗ್ರತೆ, ಅಸಡ್ಡೆಯೇ ಈ ಮಹಾಮಾರಿಯ ವೈಭವಕ್ಕೆ ಕಾರಣವಾದೀತು. ಗೆಳೆಯರೇ, ಇಂದು ಮಹಾಮಾರಿಯ ಅಟ್ಟಹಾಸಕ್ಕೆ ಬಲಿಯಾಗಿ ನಾವು ಹಿಂದೆಂದೂ ಕಂಡು ಕೇಳರಿಯದ ಅಧೋಗತಿಗೆ ತಲುಪಿದ್ದೇವೆ. ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಸಂಪೂರ್ಣ ಕುಗ್ಗಿ ಹೋಗಿದ್ದೇವೆ. ಅದೆಷ್ಟು ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿದ್ದೇವೆ. ಮತ್ತೊಂದು, ನಾವು ಪಡೆಯಲಾರದ ಮಹಾನ್ ಪ್ರತಿಭೆಗಳನ್ನು ಭಾರತ ಕಳೆದುಕೊಂಡಿದೆ. ಇವರ ಜೊತೆಗೆ ಮಹಾಮಾರಿ ಕೊರೋನಾಕ್ಕೆ ಎದೆಯೊಡ್ಡಿ ಕರ್ತವ್ಯವೇ ದೇವರು ಎಂದು ಸೇವೆ ಸಲ್ಲಿಸಿ ತಮ್ಮ ಪ್ರಾಣವನ್ನು ಬಲಿ ನೀಡಿದ ಅದೆಷ್ಟು ವೈದ್ಯರು, ಆರಕ್ಷಕರು, ದಾದಿಯರು, ಶಿಕ್ಷಕರು, ಅವಶ್ಯಕ ಸೇವೆಯನ್ವಯ ದುಡಿಯುತ್ತಿದ್ದ ಕೊರೋನಾ ವಾರಿಯರ್ಸ್ಗಳೆಲ್ಲರನ್ನೂ ಸ್ಮರಿಸಿ ಇವರ ಬಲಿದಾನ ಇಂದು ವ್ಯರ್ಥವಾಗದೆ ಹೋಗಬೇಕಾದರೆ ನೀವೆಲ್ಲರೂ ಅತ್ಯಂತ ಜಾಗರೂಕರಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಬದುಕಿ ಬಾಳುವುದು ಅವಶ್ಯಕ. ಸರಕಾರ, ವೈದ್ಯಕೀಯ ಇಲಾಖೆಗಳು ವಿಧಿಸುವ ನಿಯಮಾವಳಿಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಧೈರ್ಯಂ ಸರ್ವತ್ರ ಸಾಧನಂ. ಈ ಪಿಡುಗನ್ನು ಜಗತ್ತಿನಿಂದಲೇ ಬಡಿದಟ್ಟಬೇಕಾದರೆ ನಾವೆಲ್ಲರೂ ಒಂದಾಗಿ ದೇಶ, ಜಾತಿ, ಮತ ಭೇದವಿಲ್ಲದೆ ಪರಸ್ಪರ ಸಹಕರಿಸಿ ವ್ಯವಹರಿಸಬೇಕು. ಈ ವೈರಸ್ಸನ್ನು ನಾಶಪಡಿಸುವ ಔಷಧಿ ಇನ್ನೂ ಪರಿಪೂರ್ಣವಾಗಿ ಆವಿಷ್ಕಾರ ಆಗದೇ ಇರುವುದರಿಂದ ಪರಸ್ಪರ ಅಂತರವೊಂದೇ ನಮ್ಮನ್ನು ಕಾಪಾಡಬಹುದು. ಅತ್ಯಂತ ಸೂಕ್ಷ್ಮ ರೂಪದ ಈ ವೈರಸ್ ಮಾನವ ದೇಹದ ರೋಗ ನಿರೋಧಕ ಶಕ್ತಿಯನ್ನು ನಾಶಗೊಳಿಸಿ ಜೀವವನ್ನೇ ಬಲಿ ಪಡೆಯುವ ಈ ಹೆಮ್ಮಾರಿಗೆ ಪ್ರತಿರೋಧ ಒಡ್ಡಲು ನಾವು ಉತ್ತಮ ಜೀವನ ಶೈಲಿಯನ್ನು ಪಾಲಿಸುವುದು ಅತಿ ಮುಖ್ಯ. ದುಶ್ಚಟಗಳಿಂದ ದೂರವಿರೋಣ. ನಿಯಮಿತ ವ್ಯಾಯಾಮ, ಆಹಾರ ಕ್ರಮ, ಪ್ರಕೃತಿದತ್ತವಾದ ಔಷಧಿ ಗುಣವುಳ್ಳ ತುಳಸಿ, ಅರಸಿನ, ಏಲಕ್ಕಿ, ಅಶ್ವಗಂಧ, ಶುಂಠಿ, ಬೆಳ್ಳುಳ್ಳಿ, ಅಮೃತಬಳ್ಳಿ, ನೆಲನೆಲ್ಲಿ, ದಾಲ್ಚಿನ್ನಿ, ನೆಲ್ಲಿಕಾಯಿ, ಲಿಂಬು, ಕಾಳುಮೆಣಸು, ಪುದೀನ ಇವೇ ಮುಂತಾದ ಪದಾರ್ಥಗಳನ್ನು ಹೇರಳವಾಗಿ ಬಳಸುವುದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಂಡು ಸ್ವಸ್ಥ ಸಮಾಜದ ಸ್ಥಾಪನೆ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಕೊರೋನಾ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕ ಸ್ಥೈರ್ಯ, ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಉಡುಪಿ ಕುತ್ಪಾಡಿಯ SDM ಕಾಲೇಜ್ ಆಫ್ ಆಯುರ್ವೇದ ಮತ್ತು ಆಸ್ಪತ್ರೆಯ ದ್ರವ್ಯಗುಣ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಫೈಜಲ್. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ